ಸರಿ, ನಗರದ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣ ಸಮಸ್ಯೆಗಳ ಆಗರ ಆಗಿರುವಂತದ್ದು ಅಂದ್ರೆ ಏನೆಲ್ಲ ಸಮಸ್ಯೆ ಇದೆ ಇಲ್ಲಿ ಅಂತ? ನಮ್ಮ ನಗರದ ಕೇಂದ್ರ ಬಸ್ ನಿಲ್ದಾಣದ ವಿಷಯದಲ್ಲಿ ಹೌದು ಹೌದು. ಹೌದೌದು. ಈಗ ಅಲ್ಲಿ ಸಮಸ್ಯೆ ಹಲವಾರಿದೆ. ಆದ್ರೆ ಇತ್ತೀಚೆಗೆ ನಾವು ಮನವಿ ಮಾಡಿದ್ರಿಂದ ಸ್ಮಾರ್ಟ್ ಸಿಟಿ ಜಿಲ್ಲಾಡಳಿತಕ್ಕೆ ಈ ಬಿಸಿಲಿಗೆ ಮಳೆಗೆ ನಿಲ್ಲುವಂತ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಬಾಕಿ ಕೆಲಸ ತುಂಬಾ ಉಂಟು. ನಾವು ಮನವಿ ಕೊಟ್ಟಿದ್ದೇವೆ. ಈಗ ಅತಿ ಮುಖ್ಯವಾಗಿ ಆಗುವಂತ ಕೆಲಸ ಅಂದ್ರೆ ಅಲ್ಲಿ ಬಂದ ಪ್ರಯಾಣಿಕರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಒಂದು ಆಗ್ಬೇಕು. ಪ್ರಯಾಣಿಕರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತಿರ್ತಾರೆ ಅವರು. ಅವರಿಗೊಂದು ಅಲ್ಲಿ ಏನಾದ್ರು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ಮೊದಲ ನಮ್ದು ಆಗ್ರಹ. ಮತ್ತೆ ಏನಂದ್ರೆ ಅಲ್ಲಿ ಫ್ಯಾನ್ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ದೇವೆ. ಪ್ರಯಾಣಿಕರಿಗೆ ನಿಲ್ಲುವಾಗ ಒಂದು ಸೆಕೆಗೆ ಒಂದು ಫ್ಯಾನ್ ವ್ಯವಸ್ಥೆ ಆಗ್ಬೇಕು. ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕು. ಮತ್ತೆ ಟಾಯ್ಲೆಟ್ ಏನಷ್ಟು ಅಲ್ಲಿ ಸರಿ ಇಲ್ಲ ಅಂತ ಒಂದು ಟಾಯ್ಲೆಟ್ ಆಗ್ಬೇಕು. ಇನ್ನೊಂದು ಅಗತ್ಯವಾದ ಅಂದ್ರೆ ಪೊಲೀಸ್ ಔಟ್ ಪೋಸ್ಟ್. ಯಾಕೆಂದ್ರೆ ಅಲ್ಲಿ ಭದ್ರತೆಗೋಸ್ಕರ ಪೊಲೀಸ್ ಔಟ್ ಪೋಸ್ಟ್ ಬೇಕಾಗ್ತದೆ ನಮ್ಗೆ. ಯಾಕೆಂದ್ರೆ ಅಲ್ಲಿ ಇವರು ಯಾರು ಈ ಕಳ್ಳರ ಹಾವಳಿ ಎಲ್ಲ ಜೋರಿದೆ ಅಲ್ಲಿ. ಮತ್ತೆ ಕುಡುಕರು ಅವರಿವೆಲ್ಲ ಸ್ವಲ್ಪ ಮಹಿಳೆಯರಿಗೆ ಸ್ವಲ್ಪ ರಕ್ಷಣೆ ಬೇಕಂತೇಳಿ ನಾವು ಪೊಲೀಸ್ ಔಟ್ ಪೋಸ್ಟ್ ಬೇಕಂತೇಳಿ ನಾವೊಂದು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತಿದ್ದೇವೆ. ಮತ್ತೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಆಗ್ಲಿಕ್ಕಿದೆ. ಮತ್ತೆ ಲೈಟಿನ ವ್ಯವಸ್ಥೆ, ರಾತ್ರಿಯಲ್ಲಿ ಲೈಟ್ ಇಲ್ಲ. ಒಂದು ಲೈಟ್ ಇರುತ್ತೆ, ದೊಡ್ಡದೊಂದಿದೆ. ಅದು ಇನ್ನೆಲ್ಲ ರೂಟ್ ಇದರಲ್ಲಿ ಬಸ್ ಸ್ಟ್ಯಾಂಡ್ ಲೈಟ್ ಆಗ್ಬೇಕು. ಇದೆಲ್ಲ ಕೆಲವು ಕೆಲಸ ಇದೆ. ಸ್ಮಾರ್ಟ್ ಸಿಟಿ ಅವರಿಗೆ, ಕಾರ್ಪೊರೇಷನ್ ಅವರಿಗೆ, ಜಿಲ್ಲಾಡಳಿತಕ್ಕೆಲ್ಲ ಮನವಿ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಮಾಡಿಕೊಟ್ಟೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಎಲ್ಲರಿಗೂ ಸ್ವಲ್ಪ ಉಪಯೋಗ ಆಗ್ಬಹುದು ಅಂತ ಹೇಳಿ ನಮ್ಮೊಂದು ಆಸೆ. ಸರ್, ಅಂದ್ರೆ ಇವಾಗ ಸ್ವಚ್ಛತೆಯ ಬಗ್ಗೆ ಹೇಳುದಾದ್ರೆ, ಸ್ವಚ್ಛತೆ ಸಾಧಾರಣ ಸ್ವಚ್ಛತೆ ಮಾಡ್ತಾರೆ. ಆದ್ರೆ ಅದು ಇನ್ನೂ ನಾವು ಹೆಚ್ಚು ಜನ ಹಾಕಿ ಸ್ವಲ್ಪ ಸ್ವಚ್ಛತೆ ಮಾಡ್ಬೇಕಂತ ಇದ್ದೇವೆ. ಸ್ವಚ್ಛತೆ ಕೂಡ ಕಸ ಹಾಕುವ ಡಬ್ಬ ಏನಿಲ್ಲ ಅಲ್ಲಿ. ಎಲ್ಲ ಪ್ರಯಾಣಿಕರು ಮಕ್ಕಳೆಲ್ಲ ಅಲ್ಲಿ ಬಿಸಡಿ ಹೋಗ್ತಾರೆ. ಒಮ್ಮೆ ಬಂದು ಕ್ಲೀನ್ ಮಾಡ್ತಾರೆ. ಆದ್ರೆ ಸಾಯಂಕಾಲ ಹಾಗೆ ಆಗಿರ್ತದೆ. ಆದ್ರೆ ಅತಿ ಮುಖ್ಯ ಅಂದ್ರೆ ನಮಗೆ ಅಲ್ಲಿಗ ಕೂತ್ಕೊಳ್ಳಿಕ್ಕೆ ಒಂದು ಆಸನದ ವ್ಯವಸ್ಥೆ. ಪ್ರಯಾಣಿಕರಿಗೆ ಪ್ರಾಯದವರೆಲ್ಲ ಬಂದ್ರೆ ಅಲ್ಲಿ ನಿಂತಿರ್ತಾರೆ ಅವರು. ಏನ್ ಕೂತ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಅದು ಬಹಳ ಮುಖ್ಯವಾಗಿರುವ ಬೇಕಂತ ನಮ್ಮ ಬೇಡಿಕೆ. ಅಂದ್ರೆ ಅಲ್ಲಿ ಏನು ಅನಧಿಕೃತ ಅಂಗಡಿಗಳು ಕೂಡ ಇವೆ, ಅದನ್ನ ಕೂಡ ತೆರವು ಮಾಡ್ಬೇಕು. ಹೌದೌದು, ಅದು ಸುಮಾರು ಸಲ ನಾವು ಮನವಿ ಮಾಡಿದ್ದೇವೆ. ಅದು ತೆಗೆಸುವಂತ ಹೇಳ್ತಾ ಇದ್ದಾರೆ ಕಾರ್ಪೊರೇಷನ್. ಆದ್ರೆ ಇಷ್ಟ ದಿವಸಕ್ಕೆ ಅಂಗಡಿ ಹೆಚ್ಚಾಗ್ತಾ ಹೋಗ್ತದಲ್ಲದೆ ಕಡಿಮೆ ಆಗುದಿಲ್ಲ. ಹೆಚ್ಚು ಆಗ್ತಾ ಇತ್ತು. ಬಸ್ ತಿರುಗಿಸಲಿಕ್ಕೆ ಅಲ್ಲಿ ಇದಿಲ್ಲ, ಜಾಗ ಇಲ್ಲ. ಅಷ್ಟ ತನಕ ಆಗಿದೆ ಅಲ್ಲಿ. ಫುಟ್ಪಾತ್ ಅಲ್ಲಿ, ಬಸ್ ಸ್ಟ್ಯಾಂಡ್ ನ ಒಳಗೆ ಸುತ್ತಮುತ್ತಲಲ್ಲಿ ಈಗ ಗೂಡಂಗಡಿ ದಿವಸದಾಗೆ ಜಾಸ್ತಿ. ಮೊದಲು 1-2 ಇತ್ತು, ಈಗ 10-12 ಶಾಪ್ ಆಗಿದೆ ಅದರೊಳಗೆ. ಅದನ್ನು ತೆಗೆಸ್ಬೇಕಂದ್ರೆ ನಮ್ಮ ಬೇಡಿಕೆ. ಯಾಕೆಂದ್ರೆ ಅಲ್ಲಿ ಬಸ್ ಎಲ್ಲ ಟರ್ನ್ ಆಗುವಾಗ ಸ್ವಲ್ಪ ಸಮಸ್ಯೆ ಆಗ್ತದೆ ಅಲ್ಲಿ. ಅದು ಒಂದು ಬೇಡಿಕೆ, ಮುಖ್ಯ ಬೇಡಿಕೆ ಅದು ಒಂದು ಇದೆ ಮೇಡಮ್.